ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಉತ್ತರ ಪ್ರದೇಶದ ಬ್ರಾಹ್ಮಣರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಮುನಿಸಿಕೊಂಡಿದ್ದಾರಂತೆ. ಈ ಬಾರಿಯ 2027ರ ಚುನಾವಣೆಯಲ್ಲಿ ಬ್ರಾಹ್ಮಣರು ಬಿಜೆಪಿಗೆ ಮತ ಹಾಕೋದಿಲ್ವಂತೆ. ಹಾಗಂತ ತಮ್ಮ ಲೆಕ್ಕಾಚಾರವನ್ನು ಹೇಳ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಅಖಿಲೇಶ್ ಯಾದವ್, ಸಮಾಜವಾದಿ ಪಾರ್ಟಿಯ ಸರ್ವೇಸರ್ವ ನಾಯಕ, ಅಧ್ಯಕ್ಷ, ಮಾಜಿ ಮುಖ್ಯಮಂತ್ರಿ. ಈ ಅಖಿಲೇಶ್ ಯಾದವ್ಗೆ ಇದ್ದಕ್ಕಿದ್ದ ಹಾಗೆ ಹೊಸ ಹೊಸ ಹುಳಗಳು ಕಡಿಲಿಕ್ಕೆ ಶುರು ಆಗ್ತವೆ. ಈಗ ಬ್ರಾಹ್ಮಣರ ಹುಳ ಕಡಿದಿದೆ ಈತನಿಗೆ. ನಿನ್ನೆ ಇಲ್ಲ ಮೊನ್ನೆ ಈತ ಬ್ರಾಹ್ಮಣರ ಸಮ್ಮೇಳನವನ್ನು ಮಾಡಿದ. ಅದು ಎಲ್ಲಿ? ಈತನ ಪಕ್ಷದ ಕಚೇರಿಯ ಒಳಗಡೆ ಬ್ರಾಹ್ಮಣರ ಸಮ್ಮೇಳನ. ಈಗ ಒಂದು ಹೊಸ ಪರಿಭಾಷೆಯನ್ನು ಹುಡುಗಿದ್ದಾರೆ. ಪಿ ಡಿ ಅಂತ ಹೇಳ್ಕೊಂಡು ನಮ್ಮ ಸಿದ್ದರಾಮಯ್ಯ ಅವರೇನು ಅಹಿಂದ ಅಂತಾರಲ್ಲ, ಆ ರೀತಿ ಪಿ ಡಿ ಎ, ಪಿಚಡೆ, ದಲಿತ್, ಅಲ್ಪಸಂಖ್ಯಾಕ ಅಂತ ಆತ ಹೇಳ್ತಾ ಇದ್ದದ್ದು. ಬಿಚ್ಡೆ ಹಿಂದುಳಿದ ವರ್ಗದವರು, ದಲಿತರು ಮತ್ತು ಅಲ್ಪಸಂಖ್ಯಾತರು, ಆ 3 ಜನರನ್ನು ವೋಟ್ ಬ್ಯಾಂಕ್ ಮಾಡ್ಕೋಬೇಕಂತೇಳಿ ಪಿ ಡಿ ಅಂತ ಹೇಳ್ಕೊಂಡು ಇಷ್ಟು ದಿವಸ ಓಡಾಡ್ತಾ ಇದ್ರು. ಅವರನ್ನೇ ತನ್ನ ಓಟಿಗೆ ಮೂಲವಾದಂಥ ದ್ರವ್ಯವನ್ನಾಗಿ ಮಾಡಿಕೊಂಡಿದ್ರು. ಆದರೆ ಈಗ ಅದರ ವರಸೆಯನ್ನು ಬದಲಿಸಿದ್ದಾರೆ ಅವರು. ಯಾಕೆ ಅಂದರೆ 12% ಬ್ರಾಹ್ಮಣರ ಮತಗಳು ಉತ್ತರ ಪ್ರದೇಶದಲ್ಲಿ ಇದ್ದಾವೆ. ಅದರಲ್ಲೊಂದು 3-4% ಆದರೂ ಈ ಕಡೆ ತಿರುಗಿಬಿಟ್ರೆ ತನಗೆ ಭಾಳ ದೊಡ್ಡ ಮಟ್ಟದ ಲಾಭ ಅನ್ನುವಂಥ ನಿರೀಕ್ಷೆ ಇತ್ತು ಅನ್ನೋದು. ಹೀಗಾಗಿ ಆತ ಕಥೆಯನ್ನು ಪುಂಖಾನುಪುಂಖವಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಕಳೆದ 2 ತಿಂಗಳಲ್ಲಿ ಮಹಾರಾಜಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕಡಿಮೆ ಅಂದರೂ 100 ಸಭೆಗಳನ್ನು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಇಡೀ ಉತ್ತರ ಪ್ರದೇಶದಾದ್ಯಂತ ಅವರ ಪರ್ಯಟನೆ. ಬೆಳಿಗ್ಗೆ 1 ಊರು, ಮಧ್ಯಾಹ್ನ 1 ಊರು, ಸಂಜೆ 1 ಊರು, ಎಲ್ಲವೂ ಬಹಿರಂಗ ಸಭೆಗಳು. ಆದರೆ ಅಖಿಲೇಶ್ ಯಾದವ್ 2 ತಿಂಗಳಲ್ಲಿ ಒಂದೇ ಒಂದು ಸಭೆಯನ್ನು ಆತ ಆಯೋಜನೆ ಮಾಡಿಲ್ಲ. ಆತ ಮಾಡೋದೇನಿದ್ರು ಕೂಡ AC ಮತ್ತು PC. AC ಅಂದರೆ ಮನೆಯಲ್ಲಿ ಮಲ್ಕೊಳ್ಳೋದು, AC ಹಾಕ್ಕೊಂಡು, PC ಅಂದರೆ ಪ್ರೆಸ್ ಮೀಟ್. ಅದು ಎಲ್ಲಿ? ತನ್ನ ಪಕ್ಷದ ಕಚೇರಿಯಲ್ಲಿ, ಲಖನೌನಲ್ಲಿ ಮನೆ ಎದುರುಗಡೆ ಇರುವಂಥ ಪಕ್ಷದ ಕಚೇರಿಯಲ್ಲಿ ಈತನ ಸಭೆಯೂ ಅಲ್ಲಿಯೇ, ಪತ್ರಿಕಾಗೋಷ್ಠಿಯೂ ಅಲ್ಲಿಯೇ, ಟ್ವಿಟರ್ ಹ್ಯಾಂಡಲ್ ಮ್ಯಾನೇಜ್ ಮಾಡೋದು ಎಲ್ಲ ಅಲ್ಲಿಯೇ. ಅದನ್ನು ದಾಟಿ ಒಂದು ಹೆಜ್ಜೆ ಈತ ಮುಂದೆ ಹೋಗಲ್ಲ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಸಮ್ಮೇಳನವನ್ನು ಮಾಡ್ತಾರೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಹೊಸ ಇವರಿಗೆ ಜ್ಞಾನೋದಯ ಆದ ವಿಚಾರಗಳನ್ನು ಹೇಳ್ತಾರೆ. ಇವ್ರು ಹೇಳ್ತಾರೆ, ಬ್ರಾಹ್ಮಣರೆಲ್ಲ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ. ಯಾಕೆ ಅಂದರೆ ವಿಕಾಸ್ ದುಬೆ ಅಂತ ಇದ್ನಲ್ಲ, ವಿಕಾಸ್ ದುಬೆ ಒಳಗಡೆ ಹೋಗಿ ಪೊಲೀಸರನ್ನು ಸಾಯಿಸ್ಬಿಟ್ಟ. ವಿಕಾಸ್ ದುಬೆ ಬ್ರಾಹ್ಮಣನಾಗಿದ್ದ. ಆತ ಹೋಗಿ ಪೊಲೀಸರನ್ನು ಕೊಂದ. ಪೊಲೀಸರನ್ನು ಕೊಲ್ಲಲಿಕ್ಕೆ ಕಾರಣೀಭೂತ ಆಗಿದ್ದೇ ಯೋಗಿ ಆದಿತ್ಯನಾಥ ಸರ್ಕಾರ. ಹೀಗಾಗಿ ಬ್ರಾಹ್ಮಣರು ಈತನ ವಿರುದ್ಧ ಆಗಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಆಗಿದ್ದಾರೆ. ಅಗೇನ್ ಆ ಪೊಲೀಸರು ಕೂಡ ಬ್ರಾಹ್ಮಣರು. ಇದು ಒಂದಕ್ಕೊಂದು ತಾಳ ಇಲ್ಲ, ತಂತಿಲ್ಲ. ಅದು ನೀವು ಅದನ್ನು ತಳಕ್ಕೆ ಹಾಕಿ ಲೆಕ್ಕ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನ ಹೆಂಗೆ ಯಾಕೆ ಅಂತ ಒಗ್ಗಟ್ಟು ಬಿಡಿಸ್ಬಾರ್ದು. ಆತ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ಅವಿಮುಕ್ತೇಶ್ವರಾನಂದಗೆ ಶಂಕರಾಚಾರ್ಯ ಪೀಠದ ಅವಿಮುಕ್ತೇಶ್ವರಾನಂದಜಿ ಇದಾರಲ್ಲ, ಅವರಿಗೆ ಪ್ರಯಾಗ್ನಲ್ಲಿ ಕುಂಭಮೇಳದ ಸಂದರ್ಭದಲ್ಲಿ ಸ್ನಾನಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಒಂದು ಶಂಕರ ಪೀಠದ ಮುಖ್ಯ ಸ್ವಾಮೀಜಿ ಅವರಿಗೆ ಸ್ನಾನಕ್ಕೆ ಅವಕಾಶ ಕೊಡಲಿಲ್ಲ, ಶಾಹಿ ಸ್ನಾನ ಮಾಡಲಿಕ್ಕೆ. ಆದ್ದರಿಂದ ಬ್ರಾಹ್ಮಣರು ಮುನಿಸಿಕೊಂಡಿದ್ದಾರೆ. 3ನೇದ್ದು, ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯನ್ನು ಯೋಗಿ ಆದಿತ್ಯನಾಥ್ ಅವರು ಸರಿಯಾಗಿ ನಡೆಸ್ತಾ ಇಲ್ಲ. ಯಾಕೆಂದರೆ ವಾಜಪೇಯಿ ಕೂಡ ಒಬ್ಬ ಬ್ರಾಹ್ಮಣರಾಗಿದ್ದರು. ಇನ್ನು ವಾಜಪೇಯಿ ಹೆಸರಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆಯ ನವೀಕರಣವನ್ನೇ ಮಾಡಿಲ್ಲ. ಯಾಕೆಂದರೆ ಅದಕ್ಕೆ ವಾಜಪೇಯಿ ಹೆಸರಿದೆ ಅಂತ. ಹೀಗಾಗಿ ಬ್ರಾಹ್ಮಣರು ಸಿಟ್ಟಿಗೆದ್ದಿದ್ದಾರೆ. ಉತ್ತರ ಪ್ರದೇಶದ ಬ್ರಾಹ್ಮಣರು ಈ ಬಾರಿ ಯೋಗಿ ಆದಿತ್ಯನಾಥ್ಗೆ ಮತ ಹಾಕುವುದಿಲ್ಲ ಮತ್ತು ಹಾಕಬಾರದು ಅಂತ ಈತ ಫರ್ಮಾನನ್ನು ಹೊರಡಿಸ್ತಾರೆ. ಎಂಥ ಏನಂತಾರೆ, ಹೀನಾತಿಹೀನವಾದ ಆಲೋಚನೆ ಮನುಷ್ಯ ಈತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಪ್ರಾರಂಭದಲ್ಲೂ ಕಾಂಗ್ರೆಸ್ ಇದ್ದ ಸಂದರ್ಭದಲ್ಲಿ ಬ್ರಾಹ್ಮಣರೇ ಮುಖ್ಯಮಂತ್ರಿಯಾಗಿದ್ದಂಥ ಭಾಳ ದೊಡ್ಡದಾದ ಪರಂಪರೆ ಇದೆ, ಅದಕ್ಕೆ ಸಂಪ್ರದಾಯ ಇದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಜೊತೆಗೆ ಬ್ರಾಹ್ಮಣರ ತೀರ್ಮಾನ ಮಾಡುವಂಥ ನಿರ್ಣಾಯಕ ಮತಗಳಾಗಿರುವುದರಿಂದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಮತ ಬ್ಯಾಂಕ್ ಅಂತೇನಂತೀವೋ ಅದು ಸ್ಪಷ್ಟವಾಗಿ ನಿಖರವಾಗಿ ಅವ್ರಿಗೆ ಹೋಗುವಂಥ ಮತಗಳು. ಅದನ್ನು ಎನ್ಕ್ಯಾಶ್ ಮಾಡಿದ್ದು ಈ ಮುಂಚೆ ಮಾಯಾವತಿಯವರು ಮಾಡಿದರು. ಮಾಯಾವತಿ ಏನು ಮಾಡಿದರು ಅಂದರೆ ಪರಿಶಿಷ್ಟರು ಮತ್ತು ಬ್ರಾಹ್ಮಣರ ಕಾಂಬಿನೇಷನನ್ನು ಮಾಡಿ ಚುನಾವಣೆಯನ್ನು ಗೆದ್ದುಬಿಟ್ರು. ಬ್ರಾಹ್ಮಣರಿಗೆ ಇನ್ನಿಲ್ಲದ ಹಾಗೆ ಅಲ್ಲಿ ಮುಖ್ಯವಾಹಿನಿಗೆ ತರುವ ಮತ್ತು ಅವ್ರನ್ನ ಓಲೈಸೋದಂತಲೇ ಹೇಳ್ಬೇಕು ನೀವು.
ಓಲೈಸುವ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ಗೆಲುವನ್ನು ಸಾಧಿಸಿದಂಥ ಹೆಣ್ಮಗಳಾಕೆ. ಈ ಬಾರಿ ಕೂಡ ಎಲ್ಲ ಕಮಿಟಿನಲ್ಲಿ ಬ್ರಾಹ್ಮಣರನ್ನು ಹುಡುಕಿ ಹಾಕಿರೋದು ಮಾಯಾವತಿಯವರು ಮಾಡಿದ್ರು. ನಮ್ಮ ಮುಸಲ್ಮಾನರು ನಂಬಲ್ಲ, ಆದರೆ ಬ್ರಾಹ್ಮಣರು ನಂಬ್ತಾರೆ. ಉತ್ತರ ಪ್ರದೇಶದಲ್ಲಿ ಮಜಾ ನೋಡಿ ಹೇಗಿದೆ. ಮುಸಲ್ಮಾನರು ಯಾಕೆ ನಂಬಲ್ಲ? ಯಾಕೆ ಅಂದರೆ ಮಾಯಾವತಿಗೆ ಸೀಟು ಕಡಿಮೆ ಬಂದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೈ ಜೋಡಿಸಿ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಮಾಯಾವತಿ ಬೇಕಾದರೂ ಮುಖ್ಯಮಂತ್ರಿ ಆಗಲಿ, ನಮ್ಮ ಸರ್ಕಾರ ಇರಲಿ ಅನ್ನತ್ತೆ. ಮಾಯಾವತಿ ಯಾವ ಕ್ಷಣದಲ್ಲಿ ಬೇಕಾದರೂ BJP ಜೊತೆ ರಾಜಿ ಸಂಧಾನ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಮಾಯಾವತಿಗೆ ನಾವು ಓಟ್ ಹಾಕಲ್ಲ ಅಂತ. ಹೀಗಾಗಿ ಮಾಯಾವತಿ ಸಂಪೂರ್ಣವಾಗಿ ಈಗ ಒಂಥರ ಏನಂತೀರಿ, ವಾನಪ್ರಸ್ಥಕ್ಕೆ ಹೋದ ಥರ, ಅಥವಾ ನೀವೇನು ಹೇಳ್ತೀರ ಅದನ್ನ ನೇಪಥ್ಯಕ್ಕೆ ಸರಿದ ಥರ ಪೂರ್ತಿ ಮುಖ್ಯವಾಹಿನಿಯಿಂದ ಹೊರಗಡೆ ಇದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಅವರು ಭಾಳ ನಿರ್ಣಾಯಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಅವರ ಹಳೆಯ ಆಕಾಶ ಆನಂದ್ ಕಳೆದ ಬಾರಿ ಉಪದ್ವ್ಯಾಪ ಮಾಡಿದ ಅಂತ ಆತನನ್ನು ವಾಪಸ್ ತಗೊಂಡಿದ್ರು ಅವರು. ಈಗ ಮತ್ತೆ ಚುನಾವಣಾ ಕಣಕ್ಕೆ ಇಳಿಯುವ ತಯಾರಿ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಒಂದನೇದ್ದು, ಬಿಹಾರದಲ್ಲಿ ಇದ್ದಂಥ ಯಾದವರು ಮತ್ತು ಮುಸಲ್ಮಾನರ ಕಾಂಬಿನೇಷನ್ ಏನಿತ್ತು ಅದು ಸಂಪೂರ್ಣವಾಗಿ ವಿಫಲ ಆಯಿತು. 25 ಸೀಟಿಗೆ ತನ್ನನ್ನು ತಾನು ತೃಪ್ತಿಪಡಿಸ್ಕೋಬೇಕಾಯಿತು ತೇಜಸ್ವಿ ಯಾದವ್. ಇಲ್ಲಿಕ್ಕಿಂತ 10% ಹೆಚ್ಚು ಓಟಲ್ಲಿ 24% ಯಾದವರು ಇರೋದಲ್ಲಿ ಬಿಹಾರದಲ್ಲಿ, ಇಲ್ಲಿ 14% ಇರೋದು ಯಾದವರು ಉತ್ತರ ಪ್ರದೇಶದಲ್ಲಿ. 24% ಇರುವಂಥ ಬಿಹಾರದಲ್ಲಿ ನಾವು ಧ್ರುವೀಕರಣ ಮಾಡಲಿಕ್ಕಾಗಲಿಲ್ಲ, ಪೊಲರೈಸ್ ಮಾಡಲಿಕ್ಕಾಗಿಲ್ಲ ಅಂದರೆ ಉತ್ತರ ಪ್ರದೇಶದಲ್ಲಿ ಅದು ಆಗದೆ ಹೋದರೆ ಏನು ಮಾಡೋದು? ಇದು ಒಂದು. ಎರಡನೇದು, ಅಸಾದುದ್ದೀನ್ ಓವೈಸಿ ಈಗ ಫೀಲ್ಡ್ಗಿಳಿದಿದ್ದಾರೆ. ಅಸಾದುದ್ದೀನ್ ಓವೈಸಿ ಒಂದು ಮಾತನ್ನು ಹೇಳ್ತಾರೆ, ನಾವು ಪ್ರತಿ ಬಾರಿಯೂ ಕೂಡ ಬೇರೆ ಪಕ್ಷಗಳಿಗೆ ಮತ ಹಾಕಿ ಮುಸಲ್ಮಾನರ ಶ್ರೇಯೋಭಿವೃದ್ಧಿಗಾಗಿ ಆಶ್ರಯಿಸ್ತೀವಿ. ಆದರೆ ಇಲ್ಲಿಯವರೆಗೂ ನಮಗೆ ಯಾವುದೇ ರೀತಿಯ ಸವಲತ್ತನ್ನು ಯಾವ ಪಕ್ಷದವರು ಕೊಡ್ತಾ ಇಲ್ಲ. ನಮಗೆ ಅಧಿಕಾರ ಗದ್ದುಗೆ ಹಿಡಲಿಕ್ಕೆ ಬಿಡೋದಿಲ್ಲ, ಮುಸಲ್ಮಾನರ ಹಿತರಕ್ಷಣೆಯನ್ನು ಮಾಡೋದಿಲ್ಲ. ಮುಸಲ್ಮಾನರ ಮಸೀದಿ ಕೆಡವಿರು ಸುಮ್ಮನೆ ಇರ್ತಾರೆ, ಮೇಲ್ಗಡೆ ಸ್ಪೀಕರ್ ಕಿತ್ತಾಕಿರು ಸುಮ್ಮನೆ ಇರ್ತಾರೆ, ಯೋಗಿ ಆದಿತ್ಯನಾಥ್ ಎಲ್ಲರನ್ನೂ ಒಳಗೆ ಹಾಕಿರು ಸುಮ್ಮನೆ ಇರ್ತಾರೆ. ಅಂಥವ್ರಿಗೆ ನಾವು ಯಾಕೆ ಮತ ಹಾಕಬೇಕು? ನಾವೇ ನಿಲ್ಲೋಣ, ನಾವೇ ಮತ ಹಾಕ್ಕೊಳ್ಳೋಣ. ಗೆದ್ದರೆ ಸರಿ, ಗೆಲ್ಲದೆ ಹೋದರೆ ನಮ್ಮದು ಅಟ್ಲೀಸ್ಟ್ ಸಮಾಧಾನ ಆದರೂ ಇರುತ್ತೆ ಅಂತ ಒಂದು ಹೊಸ ವರಸೆಯನ್ನು ಆತ ಶುರು ಮಾಡಿದ್ದಾರೆ. ಆತನ ಜೊತೆ ಈ ಭೀಮ್ ಮತ್ತು ಮೀಮ್ ಕಾಂಬಿನೇಷನ್ ಶುರು, ಚಂದ್ರಶೇಖರ್ ಜಾಠವ್ ಅವನ ಜೊತೆ ಸೇರಿಕೊಂಡಿದ್ದಾರೆ. ಈಗ ಅಖಿಲೇಶ್ ಯಾದವ್ ಸಮಸ್ಯೆ ಏನು? ಮುಸಲ್ಮಾನರ ಓಟುಗಳನ್ನು ಈತ ಹೊಡಿತಾರೆ ಅಸಾದುದ್ದೀನ್ ಓವೈಸಿ, ಅನುಮಾನವೇ ಇಲ್ಲ. ಎರಡನೇದು, ಜಾಠವ್ ಮತಗಳು ತನಗೆ ಲಭ್ಯ ಆಗೋದಿಲ್ಲ. ಯಾಕಂದರೆ ಯಾದವ್ರನ್ನ ಕಂಡ್ರೆ ಜಾಠವ್ರಿಗೆ ಆಗಲ್ಲ. ಅಲ್ಲಿರುವಂಥ ಈ ದಲಿತ ಮತಗಳಿದಾವಲ್ಲ, ದಲಿತರಿಗೆ ಮೇಲ್ವರ್ಗದವರ ಸಮಸ್ಯೆ ಇಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಭಾಳ ವಿಶೇಷ ಏನಂದರೆ, ಉತ್ತರ ಪ್ರದೇಶದ ದಲಿತರೇನು ಜಾಠವ್ ಅಂತ ಹೇಳ್ತಾರೆ ಅವ್ರಿಗೆ. ಜಾಠವರಿಗೆ ಬ್ರಾಹ್ಮಣರು, ಲಿಂಗಾಯತರು, ಆ ಥರದ್ದು ಮೇಜರ್ ಕಮ್ಯುನಿಟಿ, ಅವರಿಂದ ಸಮಸ್ಯೆ ಇಲ್ಲ. ಅವರಿಗೆ ಗೂಂಡಾಗಿರಿ ಮಾಡೋದು, ಹೊಡೆಯೋದು, ಬಡಿಯೋದು, ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು ಎಲ್ಲ ಮಾಡೋದು ಯಾದವರು ಅಂತ ಅವ್ರ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಮತ್ತು ಅವ್ರ ಮೇಲೆ ಹುನ್ನಾರ. ಹೀಗಾಗಿ ಪರಿಶಿಷ್ಟ ವರ್ಗ ದಲಿತರು ಅಖಿಲೇಶ್ ಯಾದವ್ ಮತ ಹಾಕಲ್ಲ. ಹಾಗಾದರೆ ಏನು ಮಾಡಬೇಕು? ಜಾಠವ್ರು ಹೊರಟೋದ್ರು. ಪಶ್ಚಿಮ ಉತ್ತರ ಪ್ರದೇಶದಿಂದ ಈ ರೈತ ಸಮುದಾಯ ಹಾಕಲ್ಲ, ಜಾಟ್ ಅಂತಾರೆ ಅವ್ರಿಗೆ. ಆ ಜಾಟ್ರು ಮತ ಹಾಕೋದಿಲ್ಲ. ಯಾಕಂದ್ರೆ ಜಯಂತ್ ಚೌಧರಿ ಭಾರತೀಯ ಜನತಾ ಪಾರ್ಟಿ NDA ಜೊತೆ ಸೇರಿಕೊಂಡಿದ್ದಾರೆ. ನೋಡಿ ಎಂಥ ವಿಚಿತ್ರ ಕಾಲಘಟ್ಟದಲ್ಲಿದ್ದಾರೆ ಅಖಿಲೇಶ್ ಯಾದವ್. ಅಂದರೆ ಇವರೆಲ್ಲ ನಾಟಕ ಆಡ್ತಾ ಇದ್ದಾರೆ ಏನಂತ, ಉತ್ತರ ಪ್ರದೇಶದ ಚುನಾವಣೆ ಮೇಲೆ ಮೊನ್ನೆ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಗೆಲುವು, BJPಯ ಸೋಲು ಭಾಳ ದೊಡ್ಡ ಪರಿಣಾಮ ಬೀರುತ್ತೆ. ಮಧ್ಯಪ್ರದೇಶದಲ್ಲಿ MLA ಸೋತಿದ್ದರಿಂದ, MLA ಎಲೆಕ್ಷನಲ್ಲಿ BJP ಅವರು ಸೋತಿದ್ದರಿಂದ ಉತ್ತರ ಪ್ರದೇಶದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇವ್ರು ಕತೆ ಹೇಳ್ಕೊಂಡು ಆಡ್ತಾ ಇದ್ದಾರೆ. ವಾಸ್ತವವಾಗಿ ಅಖಿಲೇಶ್ ಯಾದವ್ಗೆ ಸ್ಪಷ್ಟವಾಗಿ ಗೊತ್ತಿದೆ ತನ್ನ ವೋಟ್ ಬ್ಯಾಂಕು ಒಡೆದು ಹೋಗ್ತಾ ಇದೆ ಅಂತ. ಈ ಮಧ್ಯೆ ಆತನಿಗಿದ್ದಂಥ ಅತಿ ದೊಡ್ಡದಾದ ಅಸ್ತ್ರ ಯಾವುದು? ರಾಮ ಮಂದಿರದ ಅಸ್ತ್ರ. ರಾಮ ಮಂದಿರದ ಅಸ್ತ್ರವನ್ನು ಆತ ಹೇಳಿ ಈಗಾಗಲೇ ವಿಫಲ ಆಗಿ ಹೋಗಿದೆ. ಏನಾಗಿದೆ ಅಂದರೆ, ಡಿಂಪಲ್ ಯಾದವ್ ಸ್ವತಃ ತಾನೇ ಒಂದು ದಾನದ ಹುಂಡಿಯನ್ನು ತಯಾರಿ ಮಾಡಿ ಅಲ್ಲಿಗೆ ಪಪ್ಪು ಯಾದವ್ನನ್ನು ಕರ್ಕೊಂಬಂದು ಆತನನ್ನು ಕೂಡಿಸಿ, ಒಂದು ಕಡೆ ರಾಮ್ ಪ್ರಸಾದ್ ಯಾದವ್, ಒಂದು ಕಡೆ ಈತ, ಇನ್ನೊಂದು ಕಡೆ ಅವಧೇಶ್ ಪ್ರಸಾದ್, ಇವರೆಲ್ಲರನ್ನೂ ಸೇರಿಸಿ ಒಂದು ಪ್ರಹಸನ ಮಾಡಿದರು, ಬೀದಿ ನಾಟಕ ಮಾಡಿದರು. ಪಪ್ಪು ಯಾದವ್ ಭಾಳ ದೊಡ್ಡ ಮಟ್ಟದ ಬ್ಯಾಕ್ ಫೈರ್ ಆಯಿತು. ಆತ ಕ್ಷಮೆಯನ್ನು ಕೇಳಿಬಿಟ್ಟ. ಇದ್ದಕ್ಕಿದ್ದ ಹಾಗೆ ಆವಾಗ ಎಚ್ಚರ ಬಿಡ್ತಾರೆ ಅಖಿಲೇಶ್ ಯಾದವ್, ಇರೇ ತಪ್ಪಾಗಿ ಹೋಗಿದೆ, ನಾವು ಮಾಡಿದ್ದು ಅಲ್ವೇ ಅಲ್ಲ ಇದು, ಇದನ್ನು ಸ್ವತಃ ಪಪ್ಪು ಯಾದವ್ನೇ ಮಾಡ್ಕೊಂಡು ನಮಗೂ ಸಮಾಜವಾದಿ ಪಾರ್ಟಿಗೂ ಸಂಬಂಧ ಇಲ್ಲ ಅಂತ ಟ್ವೀಟ್ ಮಾಡಿಬಿಡ್ತಾರೆ. ನೋಡಿ ರಾಜಕೀಯದಲ್ಲಿ ಹೇಗೆ ಬಣ್ಣ ಬದಲಿಸ್ತಾರೆ ಅನ್ನೋದನ್ನು ನೋಡ್ಬೇಕು ನೀವು. ಆದರೆ ಆ ಇಡೀ ಪ್ರಕರಣದಲ್ಲಿ ಸುತ್ತಲಿರೋರೆಲ್ಲ ಕೆಂಪು ಟಪ್ಗೆ ಅವರೇ, ಪ್ರತಿಯೊಬ್ಬರು ಕೂಡ ಕೆಂಪು ಟಪ್ಗೆ ಹಾಕ್ಕೊಂಡವರೇ ನಿಂತಿರೋದು. ಡಿಂಪಲ್ ಯಾದವ್ ಕೂಡ ಕೆಂಪು ಟಪ್ಗೆ ಹಾಕು. ನೋಡಿ ಅಂಥ ವಿಚಿತ್ರ ಇದೆ. ಅದರ ಜೊತೆ ತನ್ನನ್ನು ಗುರುತಿಸ್ಕೋಬಾರ್ದು ಅನ್ನೋದು ಈತನ ಒತ್ತಾಸೆ. ಯಾರ್ದು? ಅಖಿಲೇಶ್ ಯಾದವ್ದು. ಅಖಿಲೇಶ್ ಯಾದವ್ಗೆ ಏನಾಗಿದೆ, ನಾವು ಈ ರೀತಿ ಒಬ್ಬ ಪಪ್ಪು ಯಾದವ್ ಅನ್ನುವಂಥ ರೌಡಿ, 42 ಕೇಸ್ ಇದೆ ಅವನ ಮೇಲೆ,
ಅಬ್ಡಕ್ಷನ್ ಕೇಸ್ ಇದೆ, ಕಿಡ್ನ್ಯಾಪ್ ಕೇಸು, ಮರ್ಡರ್ ಕೇಸು, ರೇಪ್ ಕೇಸು, ಯಾವ ಕೇಸಿಲ್ಲ ಹೇಳಿ. ಪಪ್ಪು ಯಾದವ್ ಮೇಲೆ ಅಷ್ಟು ಕೇಸ್ ಇದೆ, ಜೀವಾವಧಿ ಶಿಕ್ಷೆ ಇದೆ ಅವನ ಮೇಲೆ, ಬೇಲ್ ಮೇಲೆ ಹೊರಗಡೆ ಇದ್ದಾನೆ, ಅಪೀಲ್ ಹೋಗಿದ್ದಾನೆ. ಅವನು ನೀವು ಸಾಧು ಡ್ರೆಸ್ಸಲ್ಲಿ ನಿಲ್ಲಿಸಿದರೆ ಉಳಿದ ಜನ ಸುಮ್ಮನೆ ಇರ್ತಾರನ್ರಿ. ಈಗ ನಾನು ದಾನದ ಹುಂಡಿಗೆ ದುಡ್ಡು ಹಾಕ್ತೀನಿ, ಹರಕೆ ತೀರಿಸ್ತೇನೆ. ಆ ದುಡ್ಡು ಏನಾಯಿತು ಅನ್ನೋ ಯೋಚನೆ ಮಾಡಿ, ನಾ ಕೊಟ್ಟಿರೋ ದೇವ್ರಿಗೆ ಸಲ್ಲತ್ತೆ. ಅದು ತುಳಸಿ ಇಟ್ಕೊಂಡು ಅದ್ರ ಜೊತೆ ಹಾಕಿದ್ದೀನಿ ನಾನು, ಅದು ಏನಾಗತ್ತೆ ಆಗಲಿ, ದೇವ್ರು ನೋಡ್ಕೊತಾನೆ ಅಂತೀವಿ ನಾವು. ನಾನು ಹಾಕಿರೋ ದುಡ್ಡು ನನಗೂ ಮತ್ತು ದೇವರ ಮಧ್ಯೆ ಇರುವಂಥ ಒಂದು ಬಂಧ, ಅದು ಅನುಸಂಧಾನ, ಅದು ನಮ್ಮಿಬ್ಬರ ಮಧ್ಯೆ. ನೀನು ಮಧ್ಯೆ ಒಬ್ಬ ರಾಜಕೀಯದವನು ಬಂದು ರವೀಂದ್ರ ಜೋಶಿ ಹಾಕಿರೋ ದುಡ್ಡನ್ನು ಏನು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ಕೇಳಬೇಕಾದ್ರೆ ನಾ ಕೇಳಬೇಕಾದ್ರೆ ನಾನು ಕೇಳಲ್ಲ. ನಾನು ಹುಂಡಿಗೆ ದುಡ್ಡು ಹಾಕಿದ ಮೇಲೆ ಅದನ್ನು ತಿರುಗಿ ನೋಡಲ್ಲ. ನಾನು ಮುಗೀತದು. ನನ್ನ ಕಾಣಿಕೆಯನ್ನು ಸಲ್ಲಿಸಲಾಗಿದೆ, ಹರಕೆಯನ್ನು ತೀರಿಸಲಾಗಿದೆ, ದಾನದ ಹುಂಡಿಗೆ ದಾನವನ್ನು ಮಾಡಿದ್ವಿ, ಹಾಕಿದ ಮೇಲೆ ಮುಗಿದು ಹೊತ್ತು ದೇವ್ರಿಗೆ ಸಲ್ಲಿಕೆ ಆಗಿದೆ ಅಂತ ನಮ್ಮದು ತೀರ್ಮಾನ. ಅದು ನೀನು ಬಂದು ಯಾವನೋ ಒಬ್ಬ ರೌಡಿ ಹಿಡ್ಕೊಂಬಂದು ಆತನಿಗೆ ನೀನು ಈ ರೀತಿ ಡ್ರೆಸ್ ಹಾಕಿ ನಮ್ಮ ಇಡೀ ಕಮ್ಯುನಿಟಿ, ನಮ್ಮ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಲಿಕ್ಕೆ ನಿನಗೆ ಅವಕಾಶ ಯಾರು ಕೊಟ್ಟರು, ನಿನಗೆ ಯಾರು ಹಾಕಿಕೊಟ್ರು ಅಂತ ಈಗ ಎಲ್ಲ ಜನ ಆತನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಕೇಸ್ಗಳು ಬೀಳ್ತಾ ಇದ್ದಾವೆ. ಅದಕ್ಕೆ ಆತ ಇದರಿಂದ ಬೇರ್ಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಹೀಗಾಗಿ ಆತ ರಾಮ ಮಂದಿರದ ದುಡ್ಡಿನ ಬಗ್ಗೆ ಮಾತಾಡೋಕ್ಕಾಗಲ್ಲ. ಈಗ ಬ್ರಾಹ್ಮಣರನ್ನ ಸೇರಿಸ್ಕೋಬೇಕು, ಬ್ರಾಹ್ಮಣರ ಸೇರಿಸ್ಕೊಳ್ಳುವಂಥ ವಿಚಾರಗಳನ್ನ ಹೇಳಬೇಕು. ಹೇಳಿರೋ 3 ವಿಕಾಸ್ ದುಬೆಯಿಂದ ಹಿಡಿದು ಎಲ್ಲವೂ ಫೇಲೇ ಅವು. ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂದ್ಗಡೆ ಫೌಂಡೇಶನ್ ಇಲ್ಲ ಅದಕ್ಕೆ. ಅದರ ಮಧ್ಯೆ ಈತನ ಈ ರೀತಿಯಾದಂಥ ಸರ್ಕಸ್ಸು ಶುರುವಾಗಿದೆ. ಯೋಗಿ ಆದಿತ್ಯನಾಥ್ ದಿನಕ್ಕೆ 3 ಸಭೆಗಳನ್ನು ಮಾಡಿಕೊಂಡು ಇನ್ನಿಲ್ಲದ ಹಾಗೆ ಸಂಘಟನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಗರ್ಜಿಸ್ತಾ ಹೋಗ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಚುನಾವಣೆ ಈಗ ಬರ್ತಾ ಇರುವಂಥ 2027 ಉತ್ತರ ಪ್ರದೇಶದ ಚುನಾವಣೆ. ಈ ದೇಶದ ಲೋಕಸಭೆ ಚುನಾವಣೆ ಇತ್ತಲ್ಲ 2024, ಆ 2024 ಲೋಕಸಭಾ ಚುನಾವಣೆಗಿಂತ ಹೆಚ್ಚಿನ ತುರುಸು, ಹೆಚ್ಚಿನ ಯುದ್ಧ, ದೊಡ್ಡ ಮಟ್ಟದ ಯುದ್ಧ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ನಡೀತಾ ಇದೆ. ಭಾಳ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಅತಿ ಹೆಚ್ಚು ಸಂಚಿಕೆಗಳನ್ನು ಅದ್ರ ಮೇಲೆ ಮಾಡುವ ಒಂದು ಇರಾದೆ ಇದೆ, ಒಂದು ಸಂಕಲ್ಪ ಇದೆ. ನೋಡೋಣ. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅತ್ಯಂತ ವಿಭಿನ್ನವಾಗಿ, ಅತ್ಯಂತ ಕುತೂಹಲಕಾರಿಯಾಗಿ, ಅತ್ಯಂತ ರೋಮಾಂಚಕಾರಿಯಾಗಿ ಒಂದು ಪುಸ್ತಕವನ್ನು ತರ್ತಾ ಇದ್ದೀವಿ. ಅಗ್ನಿಪಥ ಅಂತ ಅದರ ಹೆಸರು. ಯೋಗಿ ನಡೆದ ಹಾದಿ ಅಗ್ನಿಪಥ, ಕೆಂಡದುಂಡೆಯ ಮೇಲೆ ನಡೆದು ಹೋದಂಥ ವೀರ ಸನ್ಯಾಸಿ ಯೋಗಿ ಆದಿತ್ಯನಾಥ್. ಆ ಪುಸ್ತಕ ಮುಂದಿನ ವಾರ ಬಿಡುಗಡೆ ಆಗುತ್ತೆ. ಅದ್ರ ಮಾಹಿತಿಯನ್ನು ಕೊಡ್ತೀನಿ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.